ನನ್ನ ಹೆಸರು ಆಗ್ನೆಸ್. ನಾನು ಬೆಂಗಳೂರಿಂದ ಬಂದಿದ್ದು. ನನಗೆ ಬಲದ ಸೈಡು ಸೊಂಟ ತುಂಬ ನೋವಿತ್ತು, 8 ವರ್ಷದಿಂದ ನೋವಿತ್ತು. ಅದು ಇವಾಗ ಸಂಪೂರ್ಣವಾಗಿ ವಾಸಿಯಾಗಿದೆ. ಮತ್ತು ನನಗೆ ಗ್ಯಾಸ್ಟ್ರಿಕ್ಕು ತುಂಬ ವರ್ಷದಿಂದ ಇತ್ತು, ಒಂದು 20 ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು, ಅದು ಕೂಡ ವಾಸಿಯಾಗಿದೆ. ಯಾವ ಮಾತ್ರೆನೂ ನಾನು ತಗೊಳ್ಳಿಲ್ಲ. ಆಮೇಲೆ ನಮಗೆ ಮನೆ ಇರಲಿಲ್ಲ, ನಾವು ಬಾಡಿಗೆ ಮನೇಲಿ ಇದ್ವಿ ತುಂಬ ವರ್ಷದಿಂದ. 2 ತಿಂಗಳಿಂದ ನಮಗೆ ಸ್ವಂತ ಮನೆ ಸಿಕ್ಕಿದೆ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಸೆಲ್ವರಾಜ್, ನಮ್ಮ ಮಗ ಹೆಸರು ಆಸ್ಟಿನ್. ನಾನು ಬೆಂಗಳೂರಿಂದ ಬರ್ತಾಯಿದ್ದೀನಿ. ನನಗೆ ತುಂಬ ಪ್ರಾಬ್ಲಮ್ ಇತ್ತು, ತುಂಬ ಕಷ್ಟ ಇತ್ತು, ಫ್ಯಾಮ್ಲಿಯಲ್ಲಿ ತುಂಬ ಕಷ್ಟ. ನಾನಿಲ್ಲಿ ಬರೋಕ್ಕನ ಮುಂಚೆ ಸತ್ತೋಗ್ಬಿಡೋಣ ಅಂತ ಇದ್ದೆ. ನಾನಿಲ್ಲಿ ಬಂದ ಮೇಲೆ ಬದುಕಬೇಕು, ಚೆನ್ನಾಗಿರಬೇಕು, ನಾನು ಇನ್ನು ಮೇಲೆ ಇರ್ತೀನಿ ಅಂತ ನನಗೆ ನಂಬಿಕೆ ಬಂದಿದೆ. ನನಗೆ ದೇವರು ಅಷ್ಟು ಆಶೀರ್ವಾದಗಳು ಕೊಟ್ಟಿದ್ದಾರೆ. ಇಲ್ಲಿ ಬಂದ ಮೇಲೆ ನನ್ನನ್ನು, ನನ್ನ ಫ್ಯಾಮ್ಲಿಗೂ ಒಳ್ಳೆಯ ಆಶೀರ್ವಾದ ಕೊಟ್ಟು ನನ್ನ ಇಲ್ಲಿಂದ ಕಲಿಸುವಾಗ ಒಳ್ಳೆಯ ಮನುಷ್ಯನಾಗಿ ನನ್ನ ಕಲಿಸಿದ್ದಾರೆ. ನಾನು ತುಂಬ ಕೆಟ್ಟವನಾಗಿದ್ದೆ, ಇವಾಗ ನಾನು ತುಂಬ ಒಳ್ಳೆಯವನಾಗಿ ಹೋಗ್ತಾ ಇದ್ದೀನಿ. ನನ್ನ ಹೆಸರು ಐಶ್ವರ್ಯ, ಬೆಂಗಳೂರಿಂದ. ನನಗೆ ರೆಟ್ರೀಟ್ ಬರೋ ಮುಂಚೆ ಲೆಫ್ಟ್ ಕೈ ತುಂಬ ಊದ್ಕೊಂಡಿತ್ತು, ತುಂಬ ನೋವಿತ್ತು. ಸಡನ್ನಾಗಿ ಪೇನ್ ಸ್ಟಾರ್ಟ್ ಆಯಿತು. ಏನು ಮಾಡೋದಂತ ಗೊತ್ತಾಗಿಲ್ಲ. ಬಟ್ ರೆಟ್ರೀಟಿಗೆ ಬಂದಮೇಲೆ ತುಂಬ ಜಾಸ್ತಿ ಆಯಿತು ಪೇನ್. ಕೈ ಇಡೋಕೆ ಆಗ್ತಾ ಇರಲಿಲ್ಲ, ಊದ್ಕೊಂಡ್ಬಿಟ್ಟಿತ್ತು ಫುಲ್ಲು. ಬಟ್ ಕನ್ಫೆಷನ್ ಆಗಿದ್ದ ದಿನ ಅಂದರೆ ಟ್ಯೂಸ್ಡೇ ನನಗೆ ಸಂಪೂರ್ಣವಾಗಿ ಪೇನ್ ಹೋಯಿತು. ಆಮೇಲೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಇತ್ತು ತುಂಬ ವರ್ಷಗಳಿಂದ. ಸೊ ಏನೇ ತಿಂದರೂ ಆಗ್ತಾ ಇರಲಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ಸ್ವಲ್ಪ ವರ್ಷಗಳ ಹಿಂದೆ ನಾನು ಡಿವೈನಿಗೆ ಫಸ್ಟ್ ಟೈಮ್ ಮೊದಲೇ ಬಾರಿ ಬಂದಾಗ ನನಗೆ PCOD ಇತ್ತು. ಸೊ ಇಲ್ಲಿ ಬಂದು ನನಗೆ PCOD ಕೂಡ ನನಗೆ ಸಂಪೂರ್ಣವಾಗಿ ಗುಣ ಆಗಿದೆ. ಹಾಗೂ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ಸ್ ಇತ್ತು, ನಮಗೆ ಸ್ವಂತ ಮನೆ ಇರಲಿಲ್ಲ. ಸೊ ಅದು ಕೂಡ ದೇವರು ನಮಗೆ ಕೊಟ್ಟಿದ್ದಾರೆ. ಹಾಗೂ ಕೆಲಸದ ವಿಷಯವಾಗಿಯೂ ದೇವರು ನಮಗೆ ಕೊಡ್ತಾ ಇದ್ದಾರೆ ಅಂತ ನನಗೆ ಆಶಿಸ್ತೀನಿ ಅಷ್ಟೆ. ನಾನು 4ನೇ ಸಲ ಡಿವೈನ್ ಕನ್ನಡ ಸೆಕ್ಷನಿಗೆ ಬರ್ತಾ ಇರೋದು. ನಾನು ಕನ್ನಡಕ್ಕೆ ಬರಬೇಕಂತಲೇ ಬಂದಿದ್ದು. ಯಾಕಂದರೆ ಇಲ್ಲಿ ಆರಾಧನೆ, ಇಲ್ಲಾಂದರೆ ವಾಕ್ಯಗಳು, ಪ್ರೀಚರ್ಸ್ ಆಗಲಿ ತುಂಬಾ ಅನಾಯಿಂಟ್ ಆಗಿರೋರು. ಅವ್ರು ಕೊಡೋ ಒಂದು ವಾಕ್ಯ ಆಗಲಿ ನಮಗೆ ಪರಿಶುದ್ಧ, ಲೈಕ್ ನಮಗೆ ಟಚ್ ಮಾಡುತ್ತೆ, ನಮಗೆ ಅರ್ಥ ಆಗುತ್ತೆ ನಾವು ಎಲ್ಲೆಲ್ಲಿ ತಪ್ಪು ದಾರಿಲಿ ಹೋಗ್ತಾ ಇದ್ವಿ ಅಂತ. ಹಾಗೂ ನಮಗೆ ಇರೋ ಪ್ರೀಸ್ಟ್ಗಳಾಗಲಿ ಇಲ್ಲ ಯಾರೇ ಬಂದು ಧ್ಯಾನಕ್ಕೆ ತುಂಬ ಅಂದರೆ ಈ ಸಲ ನನಗೆ ತುಂಬ ಖುಷಿಯಾಗಿದೆ. ಹಾಗೂ ಪ್ರತಿ ಸಲ ನಾವು ಇಲ್ಲಿಗೆ ಬರಬೇಕಂತ ತುಂಬ ಆಶಿಸ್ತಾ ಇದೆ. ನನಗೆ ತುಂಬಾ ಆಸೆ ಇತ್ತು ಬರಬೇಕಂತ. ಹಾಗೂ ಒಂದೊಂದು ಟಾಪಿಕ್ ಆಗಿರಲಿ, ನಮಗೆ ಗೊತ್ತಿಲ್ಲದೆ ಇರೋ ಟಾಪಿಕ್ ಆಗಲಿ ನಮಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ನಮಗೆ ತಿಳಿದು ಹೇಳ್ಕೊಟ್ಟಿದ್ದಾರೆ. ಹಾಗೂ ನಾನು ಎಲ್ರಿಗೂ ಹೇಳೋದೇನೆಂದರೆ, ದಯವಿಟ್ಟು ಡಿವೈನ್ಗೆ ದಯವಿಟ್ಟು ಬನ್ನಿ. ನಿಮಗೆ ಇಲ್ಲಿ ಎಂತಹ ನಿಮಗೆ ಪರಿಹಾರ ಸಿಗುತ್ತೆ, ಅಂತ ಅದ್ಭುತಗಳಾಗುತ್ತೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲ್ಲ. ನಾವಿಲ್ಲಿ ಬಂದು ನಮ್ಮನ್ನು ದೇವರಿಗೆ ಸಮರ್ಪಿಸಿದ ಮೇಲೇ ನಮಗೆ ಎಲ್ಲ ದಾರಿಗಳು, ನಮಗೆಲ್ಲ ಬಿಡುಗಡೆ ಆಗುತ್ತೆ. ಸೊ ದಯವಿಟ್ಟು ನಾನು ಎಲ್ರಿಗೂ ಹೇಳ್ತೀನಿ, ದಯವಿಟ್ಟು ಡಿವೈನಿಗೆ ಬನ್ನಿ, ದೇವರನ್ನು ತಿಳಿದುಕೊಂಡು ಅರಿತುಕೊಳ್ಳಿರಿ. My name is Edward. I am from Bangalore. So, ನಾನು ಆ್ಯಕ್ಚುಲಿ 2012 ಬಂದಿದ್ದೆ ಇಲ್ಲಿ. ನನಗೆ ಯಾರೋ ಮುಖಾಂತರ ನನಗೆ ಈ ಜಾಗವನ್ನು ಹೇಳಿದ್ರು. ಬಂದು 1 ವೀಕ್ ಒಳಗಡೆ ಇದ್ದು ಪ್ರೇಯರ್ ಮಾಡಿ ಹೋದೆ. ಹೋಗಿ ಸರ್ ನನಗೆ ಏನೂ ಇರಲಿಲ್ಲ, ಒಂದು ಬಾಡಿಗೆ ಮನೆ ಇದ್ದಿತ್ತು. ಅಲ್ಲಿ ಹೋಗಿ ಒಂದು ಜಾಗ ತಗೊಂಡೆ. ದೇವರ ಕೃಪೆಯಿಂದ ನನಗೆ ಒಂದು ಜಾಗ ಸಿಕ್ತು. ಅದೇ ಥರ ತಿರ್ಗಾ ಒಂದು 3 ಇಯರ್ಸ್ ಬಿಟ್ಟು ತಿರ್ಗಾ ಬಂದೆ ಪುನಃ. ಪ್ರೇಯರಲ್ಲಿ ಇದ್ವಿ, ನಮ್ಮ ಫ್ಯಾಮ್ಲಿ ಫುಲ್ಲಾಗಿದ್ವಿ. ತಿರ್ಗಾ ಹೋದೆ, ಮನೆ ಕಟ್ಟಿದೆ. 3ನೇ ಸಲ ಬಂದಾಗ ಮನೆ ಕಟ್ಟಿ ಒಂದು ಲೈಫಲ್ಲಿ ಸೆಟ್ಲಾಗಿದ್ವಿ. ಮಕ್ಕಳೆಲ್ಲ ಒಂದು ಚಿಕ್ಕ ವಯಸ್ಸಲ್ಲಿದ್ದರು, ಇವಾಗೆಲ್ಲ ಒಂದು ದೊಡ್ಡವರಾಗಿ ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಮಕ್ಕಳು ಡಿಗ್ರಿ ಮುಗಿಸಿದ್ದಾರೆ. ದೇವರು ನನಗೆ ಬೆಂಗಳೂರಲ್ಲಿ ನನಗೆ ಮನೆ ಕೊಟ್ಟಿದ್ದಾರೆ, ಇರೋಕ್ಕೆ ಸ್ಥಳ ಕೊಟ್ಟಿದ್ದಾರೆ. ಇವಾಗ ಚೆನ್ನಾಗಿದ್ವಿ. ಎಷ್ಟು ಜನ ಇದನ್ನು ನೋಡ್ತಿರೋ, ಇಲ್ಲಿ ಬಂದು ಒಂದು ಸಲ ಹೋಗಿ 1 ವಾರ ಇದ್ದು ದೇವರ ಆಶೀರ್ವಾದ ತಗೊಂಡು ಹೋಗಿ, ನಿಮಗೆ ಅದ್ಭುತಗಳು ಆಗುತ್ತೆ. ದಯವಿಟ್ಟು ಬನ್ನಿ. ಥ್ಯಾಂಕ್ ಯು. ಪ್ರೈಸ್ ಗಾಡ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಮಾರ್ಗ್ರೆಟ್ ಶಾಂತಿ ಅಂಥೇಳಿ. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ದೇವಸ್ಥಾನಕ್ಕೆ ಇಲ್ಲಿ ಬರಬೇಕಾದ್ರೆ ಡಿವೈನ್ಗೆ ನನಗೆ ಬರಬೇಕು ಅನ್ನೋದೊಂದು ತೋಚಲಿಲ್ಲ. ಕೊನೆಗೆ ನಮ್ಮ ಮಗಳು ಡಿವೈನ್ಗೆ ಅಂತ ಹೊರಟಿದ್ರು.
ನೀನು ಬಾರಮ್ಮ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿ ಕರೆದ್ಲು. ಹಂಗಾಗಿ ಅವ್ರ ಜೊತೆಗೆ ನಾನು ಇಲ್ಲಿಗೆ ಬಂದೆ. ಬಂದ ಮೇಲೆ ಸ್ವಲ್ಪ ಪೀಸ್ಫುಲ್ಲಾಗಿದ್ದೀನಿ. ಮತ್ತು ಸ್ವಲ್ಪ ಈ ಕೈ ನೋವಾಗಿತ್ತು, ತುಂಬ ಬಿದ್ದು ಕೈ ನೋವಾಗಿತ್ತು. ಏನು ಮೆಡಿಷನ್ ತೊಗೊಂಡ್ರೂ ವಾಸಿಯಾಗಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಪ್ರೇಯರ್ ಮಾಡ್ತಾ ಮಾಡ್ತಾ ಕೈ ನೋವೆಲ್ಲ ವಾಸಿಯಾಗಿದೆ. ದೇವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಮ್ಮ ಹೆಸರು ಜೋಸಫ್ ಜಯಕುಮಾರ್ ಅಂತ, ಚಾಮರಾಜನಗರ ಡಿಸ್ಟಿಕ್ಕು PG ಪಾಳ್ಯ. ಅಲ್ಲಿಂದ ನಾವು ಇಲ್ಲಿ ಬಂದಿದ್ದೀವಿ ಡಿವೈನ್ ಸೆಂಟ್ರಿಗೆ. ಮೊದಲು ಒಂದು 20 ವರ್ಷದ ಹಿಂದ್ಗಡೆ ಬಂದು ನಾವು ಪ್ರೇಯರ್ ಮಾಡ್ಕೊಂಡು ಹೋಗಿದ್ದು ನಮ್ಮ ಫ್ಯಾಮಿಲಿ ಎಲ್ಲ. ಇವಾಗ ಡೀಸೆಂಟಾಗಿ ನಮಗೆ ನಮ್ಮ ತಂದೆ ತಾಯಿಗೆ ಒಂದು 8 ತಿಂಗಳಿಂದ ಹುಷಾರಿಲ್ಲದೆ ಅವರು ಇವಾಗ ಡೀಸೆಂಟಾಗಿ ತೀರ್ಕೊಬಿಟ್ರು. 7ನೇ ತಾರೀಕು ಇದೇ ತಿಂಗಳು ಅಪ್ಪ ತೀರ್ಕೊಬಿಟ್ರು. ತಕ್ಷಣ ವಿಭೂತಿ ಹಬ್ಬದ ದಿವಸ 18ನೇ ತಾರೀಕು ಅಮ್ಮನೂ ತೀರ್ಕೊಬಿಟ್ರು. ಅಪ್ಪನಿಗೆ 86 ವರ್ಷ, ಅಮ್ಮಗೆ 83 ವರ್ಷ. ನನ್ನ ಮನಸ್ಸೆಲ್ಲ ತುಂಬ ನೋವಾಗ್ಬಿಟ್ಟಿತ್ತು. ತುಂಬ ಕುಡಿದು ನಾನು ನೋಡಿ ತುಂಬ ಕುಡಿದು ನನ್ನ ತಲೆಯೆಲ್ಲ ಸೇಕಾಗೋದು, ನನ್ನ ಕೈಯೆಲ್ಲ ಸೇಕಾಗ್ತಾಯಿತ್ತು. ಡಿವೈನ್ ಸೆಂಟ್ರಿಗೆ ಬಂದು ನಾವು 1 ವಾರ ಪ್ರೇಯರ್ ಮಾಡಿದ್ದಕ್ಕೆ ದೇವರು ನನಗೆ ಆಶೀರ್ವದಿಸಿದ್ದಾರೆ. ನಾನು ಕುಡಿಯೋದೇ ಬಿಟ್ಬಿಡ್ಬೇಕು ಅಂತ ಮನಸಾರ ನೆನೆಸ್ಕೊಂಡು ನಾನು ದೇವ್ರನ್ನ ಬೇಡ್ಕೊಂಡು ಹೋಗ್ತಾಯಿದ್ದೀವಿ. ದೇವರು ನಮಗೆ ಪೈತಾತ್ರು ಆಶೀರ್ವದಿಸಿದ್ದಾರೆ, ಒಳ್ಳೆಯದಾಗುತ್ತೆ. ಮತ್ತು ನನಗೆ ಅಂಗಾಲೆಲ್ಲ, ಕಾಲು ಪಾದ ಎಲ್ಲ ಉರಿ ಬರ್ತಾಯಿತ್ತು. ರಾತ್ರಿಯಿಂದ ಉರಿಯೆಲ್ಲ ನಿಂತೋಗ್ಬಿಡ್ತು. ಬ್ಯಾಕ್ ಪೇಯ್ನ್ ಇತ್ತು ನನಗೆ, ಬ್ಯಾಕ್ ಪೇಯ್ನೂ ನಿಂತೋಗಿದೆ. ತುಂಬ ನನಗೆ ದೇವರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾನು ಊರಿಗೆ ಹೋಗಿ ಆದಷ್ಟು ಜನನ ಇಲ್ಲಿಗೆ ಡಿವೈನ್ ಸೆಂಟ್ರಿಗೆ ರೋಗಿಷ್ಠರುಗಳೆಲ್ಲ ಕಷ್ಟದಲ್ಲಿರೋರನ್ನೆಲ್ಲ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನನ್ನ ಹೆಸರು ಅಂತೋಣಿಯಮ್ಮ ಸೆಲ್ವಿ. ಇವರು ನಮ್ಮ ಗಂಡ. ಅವ್ರ ಹೆಸರು ಹೆನ್ರಿ ಫೆರೋ. ಅವ್ರಿಗೆ 6 ತಿಂಗಳಿಂದ ಲಿವರ್ ಡ್ಯಾಮೇಜ್ ಆಗಿ ತುಂಬ ಹುಷಾರಿಲ್ಲ. ಡಾಕ್ಟರ್ಸ್ ಎಲ್ಲ ಕೈ ಬಿಟ್ಟಾಯಿತು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆಯಿತು. ಅವ್ರು ಸರಿಯಾಗಿ ಊಟ ಮಾಡ್ತಾಯಿಲ್ಲ. ನಾನು ಅವ್ರಿಗೆ ಮಿಕ್ಸಿಯಲ್ಲಿ ಆಡಿಸಿ ಕೊಡ್ತಾಯಿದ್ವಿ. ಚೆನ್ನಾಗಿ ಊಟ ಮಾಡಿಲ್ಲ, ಅವರು ನಡೀತಾ ಇಲ್ಲ. ಒಬ್ಬರು ಅವರನ್ನು ಏಳಿಸೋದು ಕೂರಿಸೋದು ಈ ರೀತಿ ಹಲವು ತೊಂದರೆಗಳಿತ್ತು. ಆದರೆ ಡಿವೈನ್ ಜ್ಞಾನ ಮಂದಿರಕ್ಕೆ ಇದೇ ಫಸ್ಟ್ ನಾವು ಬಂದಿರೋದು. ಆದರೆ ನಮಗೆ ತುಂಬ ಅಡಚಣೆಗಳಿತ್ತು. ಎಲ್ಲನೂ ದೇವರು ನೆರವೇರಿಸಿ ನಮ್ಮನ್ನು ಇಲ್ಲಿ ಕರ್ಕೊಂಬಂದರು. ಇವತ್ತು ಬಂದು ನಾವು 5 ದಿನಕ್ಕೇ ಅವರು ಒಳ್ಳೆ ಊಟ ಮಾಡ್ತಾ ಇದ್ದಾರೆ. ಮತ್ತು ಯಾವ ಮಾತ್ರೆಗಳು ಅವ್ರು ಕೊಡ್ತಾ ಇಲ್ಲ, ನಡೀತಾರೆ. ಆ ಹೊಟ್ಟೆನಲ್ಲಿ 2 ಲೀಟ್ರ್ ನೀರು ತೆಗಿಬೇಕಾಗಿತ್ತು. ನಾವು ಬಂದು ಇಷ್ಟು ದಿನಕ್ಕೆ ಅವ್ರಿಗೇನು ತೊಂದರೆ ಇಲ್ಲ, ನೀರೂ ತೆಗ್ದಿಲ್ಲ. ನಾವು ದೇವರಿಗೆ ಸ್ತೋತ್ರ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಸೌಂದರ್ಯ ಅಂತ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನನಗೆ ಯಾವಾಗಲೂ ಇಷ್ಟು ವರ್ಷ, ನಾನು 70 ಇಯರ್ಸ್ ಆಗ್ತಾಯಿದೆ. ನನಗೆ ಈ ಡಿವೈನ್ ಇದ್ರ ಬಗ್ಗೆ ಏನೂ ತಿಳಿದಿರಲಿಲ್ಲ. ಆದರೆ ಬಂದ್ಬಿಟ್ಟು ನಾನು 2019 ನನಗೆ ವೈರಲ್ ಫೀವರ್ ಬಂದು ತುಂಬ ಸಫರ್ ಮಾಡ್ತಾಯಿದ್ದೆ. ಕೈ ಕಾಲು ಎರಡು ಕೈ 2 ಕಾಲು ಎತ್ತಲಿಕ್ಕೆ ಮಡಿಸೋದಕ್ಕಾಗದೇ ಇದ್ದೆ. ತುಂಬ ಸಫರ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ತಂಗಿ ಬಂದ್ಬಿಟ್ಟು ಇವಾಗ ನನಗೆ ಈ ಡಿವೈನ್ಗೆ ಬಾಕ ನಾನು ಕರ್ಕೊಂಡು ಹೋಗ್ತೀನಿ, ನಿನಗೆ ಸ್ವಲ್ಪ ಸಮಾಧಾನ ಆರೋಗ್ಯ ಸಿಗ್ತದೆ ಅಂತ ಹೇಳಿದ್ರು. ಡಿವೈನ್ಗೆ ನಾನು ಈಗ ಬಂದ ಮೇಲೆ ನನಗೆ ಫುಲ್ ಸೌಖ್ಯ ಸಿಕ್ಕಿದೆ. ಬೆಳಗಿಂದ 6:30 9:30 ತನಕ ನಾನು ಚೆನ್ನಾಗಿ ಕೂತ್ಕೊಂಡು ಆರೋಗ್ಯವಾಗಿದ್ದೀನಿ. ಆಮೇಲೆ ಇವಾಗ January 28 ನಮ್ಮ ಯಜಮಾನ್ರು ತೀರ್ಕೊಂಡ್ರು. ಆವಾಗ ನನಗೆ 52 ಇಯರ್ಸಿಂದ ನಾವಿಬ್ಬರು ಒಟ್ಟಿಗಿದ್ದವರು. ಇವಾಗ ಅವ್ರು ಕಳ್ಕೊಂಡ ಮೇಲೆ ನನಗೆ ತುಂಬ ದುಃಖ ಆಯ್ತಾಯಿತ್ತು. ಆದರೆ ಬಂದ್ಬಿಟ್ಟು ನನಗೆ ತಮ್ಮ ಮಗನೂ ಇವರು ತಂಗಿನೂ ಹೇಳಿದ್ರು, ನೀವು ಅಲ್ಲಿಗೆ ಹೋಗಿ ಬಂದರೆ ಸ್ವಲ್ಪ ಸಮಾಧಾನ ಸಿಗ್ತದೆ, ಬನ್ನಿ ಅಂತ. ಇವಾಗ ನನಗೆ ಸಮಾಧಾನವಾಗಿದ್ದೀನಿ. ನನ್ನನ್ನು ಪೂರ್ತಿಯಾಗಿ ದೇವರಿಗೆ ಅರ್ಪಣಿಸಿದ್ದೀನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಅಮಲಾ ರಾಣಿ ಅಂತ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನಾನು ತುಂಬ ಸತಿ ಇಲ್ಲಿ ಬಂದಿದ್ದೀನಿ.
ನಾನು ಪ್ರತಿ ಸತಿ ಬರುವಾಗ ನನ್ನ ಜೊತೆ ಒಂದು 7ರಿಂದ 10 ಜನನ ಕರ್ಕೊಬರ್ತೀನಿ. ಏಕೆ ಅಂದರೆ ನಾನು ತುಂಬ ಅನುಭವ ಸ್ಪರ್ಶ ಇಲ್ಲಿ ಪಡೆದಿದ್ದೀನಿ. ಅದರಿಂದ ನಾನು ಎಲ್ಲರನ್ನೂ ತುಂಬ ಜನನ ಆದಷ್ಟು ಜನನ ಕರ್ಕೊಬರ್ತಾಯಿದ್ದೀನಿ. ಮೊದಲನೇದಾಗಿ ನಾನು 2019 ನಾನು ಇಲ್ಲಿ ಬಂದೆ. ನನಗೆ ಮಗು ಇರಲಿಲ್ಲ. ಇಲ್ಲಿ ಹೋಗಿ 1 ಮಂತ್ಗೆ ನಾನು ಕನ್ಸೀವ್ ಆದೆ. ಥೈರಾಯ್ಡ್ ಇತ್ತು, ಇದಕ್ಕೆ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದರು. 1 ಮಂತಲ್ಲಿ ದೇವರು ನನ್ನ ಮುಟ್ಟಿ ನನ್ನ ಗರ್ಭದಲ್ಲಿ ಒಂದು ಗಂಡು ಮಗುನ ಕೊಟ್ಟಿದ್ದಾರೆ. ಅದೇ ಪ್ರಕಾರ 2 ವರ್ಷ ಕೊರೋನಾ ಇದ್ದಿದ್ದ ಕಾರಣ ನಾನು ಬಂದಿಲ್ಲ ಸಾಕ್ಷಿ ಹೇಳೋಕ್ಕೆ. 3ನೇ ವರ್ಷ ಇಲ್ಲಿ ಬಂದಾಗ ದೇವರು ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಸತಿ ಬಂದೆ ಥ್ಯಾಂಕ್ಸ್ ಗಿವಿಂಗೋಸ್ಕರ. ಮತ್ತೆ ಒಂದು ಸೈಟ್ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ದೇವರು ಇದೇ ರೀತಿ ಹಲವಾರು ಆಶೀರ್ವಾದ ನನ್ನ ಜೀವನದಲ್ಲಿ ಮಾಡಿದ್ದಾರೆ. ಅವರಿಗೆ ನಾನು ವಂದನೆ ಸಲ್ಲಿಸೋಕ್ಕೆ ನಾನೀಗ ಬಂದಿದ್ದೇನೆ. ಪ್ರೇಸ್ ದ ಲಾರ್ಡ್. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ತೆರಸ್ ರಾಜು ಅಂತ. ನಾನು ಕರ್ನಾಟಕದ ಮೈಸೂರಿಂದ ಬಂದಿದ್ದೇನೆ. ನಾನು ಒಂದು ಸಾಕ್ಷಿ ಇರಬೇಕಂತ ಇಷ್ಟಪಡ್ತೇನೆ. ನನ್ನ ಮಗನ ಪುನರ್ಜನ್ಮದ ಒಂದು ಸಾಕ್ಷಿ ಅದು. ಹೇಳಲು ಅಸಾಧ್ಯವಾದದ್ದು ಸಾಕ್ಷಿ, ಯಾರು ನಂಬೋದಿಲ್ಲ. ನನ್ನ ಮಗನಿಗೆ ನಾವು ಸೆಂಟ್ ಫಿಲಮಿನಾ ಚರ್ಚಲ್ಲಿ ನಮ್ಮ ಪ್ಯಾರಿಶು ಏಜಸ್ 8 ಆಲ್ಟ್ರ್ ಮಾಡ್ತಿದ್ದ. ಅವನಾಗಿ ನಾವು ವಿ ಆರ್ ಗೋಯಿಂಗ್ ರೆಗ್ಯುಲರ್ಲಿ ಫಾರ್ ಮಾಸ್ ಆ್ಯಂಡ್ ಆಲ್, ಚರ್ಚ್ ಆ್ಯಂಡ್ ಆಲ್. ಸೊ 7 ವರ್ಷದಿಂದ 8ನೇ ವರ್ಷಕ್ಕೆ ಅವನು ಒಂದು ಸೇಮ್ ಗುಡ್ ಫ್ರೈಡೇ ದಿವಸ ಅವತ್ತು ಅವನು ಆಲ್ಟ್ರಿಗೆ ಹೋಗ್ಬೇಕಂತಂದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 7 o'clock 6:45 ಆಲ್ಟ್ರಿಗೆ ಚರ್ಚ್ಗೆ ಹೋಗ್ಬೇಕು ಅಂದ್ಬಿಟ್ಟು ಅವನು ರೆಡಿಯಾಗಿ ಹೋಗ್ತಿದ್ದ. ನಾನು ನನಗೆ ಒಂದು ಹೋಗಬೇಡ ಅಂತ ಒಂದು ಮನಸ್ಸು. ಅವ್ನಿಗೆ ಹೇಳ್ತಾಯಿದ್ದೆ, ನಾನು ಹೋಗಬೇಡ ಇವತ್ತು ಯಾಕೆ ಹೋಗಬೇಡ ನನಗೆ ಹೇಳ್ತಾಯಿದ್ದೆ. ನನಗೆ ಮನಸ್ಸು ಆಗ ಹೇಳ್ತಾಯಿದ್ದೆ ಹೋಗಬೇಡ ಅಂತ ಹೇಳ್ತೆ. ಅವನು ಇಲ್ಲ ಡಾಡ ನಾನು ಹೋಗಬೇಕು, ನಾನು ಆಲ್ಟ್ರ್ ಮೀಟಿಂಗಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಹೋಗಬೇಕು ಅಂತ ಹೇಳ್ದೆ. ಸೊ ನಾನು ಓಕೆ ಅಂತ ಹೇಳು ನನ್ನ ಹೆಂಡ್ತಿಗೆ ಹೇಳಿದೆ, ನೀನು ಹೋಗಮ್ಮ ಅವನ ಜೊತೆ ಅಂತ ಹೇಳಿದೆ. ಸೊ ಅವನನ್ನು ಸೈಕಲ್ ಹೋಗೋದೊಂದು ಆಸೆ ಅವನಿಗೆ. ಸೊ ಅವನು ಸೈಕಲಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೆ ಮುಂದೆ ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ಸ್ 2 ರೋಡ್ಗಳು ಬರುತ್ತೆ. ರೋಡು ಸ್ವಲ್ಪ ಯಾವಾಗಲೂ ಬ್ಯುಸಿಯಾಗಿರುತ್ತೆ ಅದು. ಸೊ ಅದರಿಂದ ಅವನು ಅಲ್ಲಿ ಆ ದಿನದಲ್ಲಿ ಒಂದು ಡಬಲ್ ರೋಡು, ಒಂದು ಆಫ್ ರೋಡಿಂದ ಒಂದು ರೋಡು ರೆಡಿ ಮಾಡ್ತಾಯಿದ್ರು, ಪೈಪಿನ ಫಿಕ್ಸ್ ಆಗ್ತಿದ್ರು. ಸೊ ಅದರಿಂದ ರಿಪೇರಿ ಮಾಡ್ತಾಯಿದ್ರು. ಸೊ ಅವನಿಗೆ ಜಾಗ ಇರಲಿಲ್ಲ. ಸೊ ಅವ್ನು ಹೋಗ್ಬೇಕಾದ್ರೆ ಹಿಂದ್ಗಡೆಯಿಂದ ಸುಮಾರು ಅವತ್ತು ಟ್ರಾಫಿಕ್ ಸ್ವಲ್ಪ ರಶ್ ಆಗಿದ್ದರಿಂದ ಕಾರಣ ಈ 4-5 ಬಸ್ಸು ಒಂದೇ ಸಲ ಬರ್ತಾಯಿತ್ತು. ಸೊ ಮುಂದ್ಗಡೆ ಇದ್ದಿದ್ದು ಐರಾವತ ಬಸ್ಸು. ಸೊ ಐರಾವತ ಬಸ್ಸು ಏನು ಮಾಡ್ತು, ಅದು ಅವನಿಗೆ ಸ್ವಲ್ಪ ಸೈಕಲ್ ಹೊಡಿಬೇಕಾದ್ರೆ ಹಳ್ಳದಲ್ಲಿ ಅವನು ಲೆಫ್ಟ್ ಬಂದ್ಬಿಟ್ಟು ರೈಟ್ಗೆ ಹೋದಾಗಾದ್ರೆ ಆಗ ಅವ್ನ ಬಸ್ ಕೈಗೆ ಟಚ್ ಆಗಿ ಅವನು ಕೆಳಗೆ ಬಿದ್ದ. ಸೈಕಲ್ ಫುಟ್ಪಾತ್ಗೆ ಹೋಯಿತು. ಬಟ್ ಅವನು ಹೋಗಿ ನನ್ನ ಬಸ್ಸಿನ ಅಡಿಗೆ ಹೊಂಟೋಗ್ಬಿಟ್ಟ. ಬಸ್ಸಿನ ಅಡಿಗೆ ಹೋಗಿ ಇನ್ನೇನು ಅವತ್ತು ಅವನ ಆ್ಯಕ್ಚುಲಿ 1 ಸೆಕೆಂಡ್ ಬಿಟ್ಟಿದ್ರೆ ಅವನ ತಲೆ ಬಸ್ಸಿನ ಅಡಿಗೆ ಹೋಗ್ತಿತ್ತು. ಅವನು ಹೇಳ್ತಾನೆ, ಯಾರು ಪುಲ್ ಮಾಡೋದನ್ನ ಹೇಳ್ತಾರೆ, ಯಾರು ಎಳೆದ್ಬಿಟ್ಟು ನಾನು ಈ ಕಡೆ ನಾನು ನೋಡಿದಾಗ ಅವ್ನ ಕಾಲು ಟೈರ್ ಹಿಂದ್ಗಡೆ ಬಸ್ಸಿನ ಟೈರ್ಗೆ ಸಿಕ್ಕಾಕೊಳ್ತು ಕಾಲು. ಅವ್ನ ಕಾಲು ಸಿಕ್ಕಾಕೊಂಡು ಆಗ ನನಗೆ ಹೇಳ್ತಾನೆ ಅವನು, ಡಾಡಾ ನನಗೆ ಯಾರು ಎಳೆದ್ರು, ನಾನು ಯಾರು ಎಳೆದ್ರೆ ನೋಡಬೇಕಾದ್ರೆ ನನ್ನ ಕಾಲು ಒಂದು ಟೈರ್ ಕೊಟ್ಬಿಟ್ಟೆ ಅಂತ ಹೇಳ್ದ. ಸೊ ಅಲ್ಲಿ ಸುಮಾರು ಜನಗಳು ಬಂದು ಸುಮಾರು ಜಗಳ ಆಯ್ತು ಅಲ್ಲಿ. ನಾವು ಹೇಳಿದೆ, ನನಗೆ ಗೊತ್ತು, ನನ್ನ ಮನೇಲಿದ್ದೆ. ಸೊ ನನ್ನ ಹೆಂಡ್ತಿ ನನ್ನ ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ. ಸೊ ನನ್ನ ಹೆಂಡ್ತಿ ಮನೆಗೆ ಬಂದಳು, ಯಾರೊಬ್ಬರು ಕರ್ಕೊಂಡ್ಬಂದರು. ಆಗ ನಾನು ಕೆಳಗೆ ಬಂದುಬಿಟ್ಟು ಅವನ ಅಂಗಿ ಎತ್ಕೊಂಡು ಮೇಲೆ ಹೋದೆ ಅವನ ಸಮಾಧಾನ ಮಾಡಿಸ್ಬಿಟ್ಟು ಚರ್ಚಲ್ಲಿ ನಮ್ಮ ಸೆಂಟ್ ಫಿಲಮಿನಾ ಚರ್ಚಲ್ಲಿ ಎಸ್ಪೆಷಲಿ ಗುಡ್ ಫ್ರೈಡೇ ದಿವಸ 24 hours ಆರಾಧನೆ ನಡೀತಿದೆ. ಆ ಆರಾಧನೆ ನಾವು ಅವನ ಎತ್ಕೊಂಡೋದ್ವಿ. ಅಂಗಿ ಎತ್ಕೊಂಡು ಹೋಗ್ಬಿಟ್ಟು ನಾವು ದೇವ್ರ ಪ್ರೇಯರ್ ಮಾಡಿಬಿಟ್ಟು ಅಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಹೋಗ್ಬಿಟ್ಟು ಅವ್ನು ಎಕ್ಸ್ರೇ ತಗೋಬೇಕಾಯಿತು. ಎಕ್ಸ್ರೇ ಎಲ್ಲ ತೆಗಿಸ್ಬೇಕಂತ ಹೇಳಿದ್ರು. ಅವ್ರು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿಬಿಟ್ಟು ಎಕ್ಸ್ರೇ ತೆಗೆದ್ವಿ. ಎಕ್ಸ್ರೇ ತೆಗಿಬೇಕಾದ್ರೆ ನೀವು ನಂಬಲ್ಲ, ನಂತರ ಇನ್ನೂ ಫೋಟೋಗಳಿದೆ. ಅವನು ಆವತ್ತು ಹಾಕ್ಕೊಂಡು ಹೋಗಿದ್ದ ಪ್ಯಾಂಟ್ ಕ್ರೀಮ್ ಕಲರ್ ಪ್ಯಾಂಟು. ಆ ಕ್ರೀಮ್ ಕಲರ್ ಬಸ್ಸು ಟಯರು ಅವ್ನ ಕಾಲ ಮೇಲೆ ಹೋಗಿದೆ. ಅವ್ನ ಕಾಲ ಮೇಲೆ ಹೋದ್ರೂ ಅವನಿಗೆ ಒಂದು ಡ್ರಾಪ್ ಬ್ಲಡ್ಡು ಬಂದಿಲ್ಲ, ಪ್ಲಸ್ ಅವನಿಗೆ ಯಾವುದೊಂದು ಫ್ರ್ಯಾಕ್ಚರೂ ಆಗಿಲ್ಲ. ಸೊ ಇದೊಂದು ದೊಡ್ಡೊಂದು ಮಿರಾಕಲ್ಲು. ಅವತ್ತು 2022 ಏಜು 8 years. ನಮಗೆ ಈಗ ಒಂದು 2 wheeler ಕಾಲ ಮೇಲೆ ಹತ್ತಿದ್ರೆ ನಾವು ಅಷ್ಟು ನೋವು ಬರುತ್ತೆ. ಆದರೆ ಅವನಿಗೆ ಅದೇ ದಿನವೇ ನಾವು 10 o'clock ವೇವ್ ದ ಕ್ರಾಸ್ಗೆ ಹೋದ್ವಿ. ಈವ್ನಿಂಗ್ 3 o'clock ಮಾಸ್ಗೆ ಹೋದ್ವಿ. ಅವನೆಲ್ಲ ನಾರ್ಮಲಾಗಿದ್ದ. ಜಸ್ಟ್ ಒಂದು ಬ್ಯಾಂಡೆಡ್ ಹಾಕ್ಬಿಟ್ಟು ಆ ದಿನ ಫುಲ್ಲು ನಾವು ಆಲ್ಮೋಸ್ಟ್ ಚರ್ಚಲ್ಲೇ ಇದ್ವಿ.
ಅವತ್ತಿಂದ ಇವತ್ತುವರೆಗೂ ನಾವು ಯಾವುದು ತುಂಬ ರೇರ್ ನಮ್ಮ ಚರ್ಚ್ ಮಿಸ್ ಮಾಡೋದು, ಮಾಸ್ಗಳು ಮಿಸ್ ಮಾಡೋದು. ನಾವು ಯಾವತ್ತು ಕಾರಣಕ್ಕೂ ನಮ್ಮ ಮಾಸ್ಗಳು ಮಿಸ್ ಮಾಡಲ್ಲ. ಸೊ ಈಗಲೂ ಹೋಗ್ತಾನೆ ಇದ್ದೀವಿ. ದೇವರ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಂದ್ರೆ ನಾನು, ನನ್ನ ಮಗನ, ನನ್ನ ಕುಟುಂಬನೇ ಸಾಕ್ಷಿ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ಸ್ವಾಮಿ, ನಾನು ಕಾರವಾರದಿಂದ ಬಂದಿದ್ದೇನೆ. ಇದು 4ನೇ ಬಾರಿ ಇಲ್ಲಿ ಬರ್ತಿದ್ದೇನೆ. ದೇವರು ಭಾಳ ನಮ್ಮ ಕುಟುಂಬದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಇಲ್ಲಿ ಬಂದ ಮೇಲೆ ನಮಗೆ ಶಾಂತಿ ಮತ್ತು ನೆಮ್ಮದಿ ಸಿಕ್ಕಿದೆ. ನಮ್ಮ ಜೀವನದಲ್ಲಿ ನಾವು ಏನೇ ಕೇಳಿಕೊಂಡರೂ ದೇವರ ಕಾರ್ಯಗಳಲ್ಲಿ ನೆರವೇರುತ್ತಿದೆ. ನನಗೆ 3 ಜನ ಮಕ್ಕಳು, 1 ಗಂಡು 2 ಹೆಣ್ಣು ಮಕ್ಕಳು. ದೊಡ್ಡವಳ ಮದುವೆ ಆಗಿದೆ, ಸಣ್ಣವಳು ಓದುತ್ತಿದ್ದಾಳೆ, ಮಗನು ಒಳ್ಳೆಯ ಜಾಬಿಗೆ ಇದ್ದಾರೆ. ಎಲ್ಲ ದೇವರ ಕೃಪೆಯಿಂದಲೇ ಇದೆಲ್ಲ ನೆರವೇರುತ್ತಿದೆ. ನಾವು ಪ್ರತಿದಿನ ನಮ್ಮ ಮನೆ ಕುಟುಂಬದಲ್ಲಿ ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಿದ್ದೇವೆ. ನಾವು ಒಬ್ಬರು ಅರ್ಥ ಮಾಡಿಕೊಂಡಿದ್ದರೆ ಕೆಲವರು ಇದನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. ಈಗ ಎಲ್ಲರೂ ಸೇರಿ ಒಂದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಾವು ಎಷ್ಟು ಸಾರಿ ಬಂದರೂ ಇಲ್ಲಿಗೆ ಸಾಕೆನಿಸುವುದಿಲ್ಲ. ಅಷ್ಟು ನಮಗೆ ಅದ್ಭುತಗಳನ್ನು ದೇವರು ನಮ್ಮಲ್ಲಿ ಮಾಡಿದ್ದಾನೆ. ದೇವರ ಕೃಪಾ ಮತ್ತು ಅನುಗ್ರಹ ಎಂದೆಂದಿಗೂ ನಮ್ಮೊಂದಿಗೆ ಇದೆ. ಇದುವರೆಗೂ ಮುಂದೆ ನಡೆಸುವಾತನು ಅವನಾಗಿದ್ದಾನೆ. ನನ್ನ ಮಗನಿಗೆ ಒಳ್ಳೆಯ ಕೆಲಸ ಕೊಟ್ಟಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ನನ್ನ ಮಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ. ಅವಳಿಗೆ ಕೂಡ ಒಳ್ಳೆಯ ಒಂದು ಜಾಬ್ ಸಿಗಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಮತ್ತು ದೇವರಿಗೆ ನಾನು ಭಾಳ ಆಭಾರಿಯಾಗಿದ್ದೇನೆ. ನನ್ನ ಕುಟುಂಬವೂ ಆಭಾರಿಯಾಗಿದೆ. ನನ್ನ ಹೆಂಡತಿಯು ಪ್ರತಿದಿನವೂ ಎಡೆಬಿಡದೆ ಪ್ರಾರ್ಥಿಸುತ್ತಿರುತ್ತಾಳೆ. ಅವಳು ಆ ದೇವರನ್ನು ಬಹಳ ನಂಬಿದ್ದಾಳೆ. ಅವಳಿಗೋಸ್ಕರ ನಾವು ಕೂಡ ಮಾರ್ಪಟ್ಟು ದೇವರ ಸೇವೆಗೆಂದು ನಾವು ಈಗ ಮಾರ್ಪಡಬೇಕೆಂದು ನಾವು ಭಾಳ ಪಶ್ಚಾತ್ತಾಪ ಪಡುತ್ತಿದ್ದೇವೆ. ಆದರೂ ನಾವು ಎಲ್ಲಿದ್ದರೂ ಕೂಡ ನಮ್ಮ ಯೇಸು ದೇವರು, ನಮ್ಮ ಕರ್ತರಾದ ನನ್ನ ಪರಮಾತ್ಮನು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಮುಟ್ಟಿ ಕೂಗಿ ಕರೆದಿದ್ದಾರೆ. ಆದ್ದರಿಂದ ದೇವರ ಸೇವೆಯಲ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ಬೆಳೆಯಬೇಕೆಂದು ಭಾಳ ನಮ್ಮ ಮನದಲ್ಲಿ ಆಸೆಯಾಗ್ತಿದೆ. ದೇವರು ಎಲ್ಲರನ್ನೂ ಆಶೀರ್ವದಿಸಲಿ, ಎಲ್ಲರನ್ನೂ ಮುಟ್ಟಲಿ. ನಮ್ಮ ಜೀವನದಲ್ಲಿ ಮಾಡಿದಂಥ ಕೃಪಾ ಅನುಗ್ರಹಗಳನ್ನು ಎಲ್ಲರಲ್ಲಿಯೂ ನೀಡಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಟಾಲಿನ್. ನಾನು ಮೈಸೂರಿಂದ ಬಂದಿದ್ದೇನೆ. 23 ವರ್ಷ. ದೇವರ ವಾಕ್ಯವನ್ನು ಕೇಳಿ ನಮ್ಮ ಲೈಫಲ್ಲಿ ಹಲವಾರು ಬದಲಾವಣೆ ಆಗಿದೆ. ನಮ್ಮ ಲೈಫಲ್ಲಿ ಹೋಗ್ತಿರೋ, ನಾವು ಸ್ಟ್ರಗಲ್ ಮಾಡ್ತಿರೋ ಎಲ್ಲ ಕಷ್ಟಗಳು, ನೋವುಗಳು, ಸಂಕಟಗಳು ದೇವ್ರ ಹತ್ರ ಹೇಳ್ಕೊಂಡಾಗ ಆ ದೇವರು ನಮಗೆ ಪಾಲಿಸಿ ಒಳ್ಳೆಯ ಕರುಣೆಯನ್ನು ತೋರಿಸಿ ನಮ್ಮ ಪಾಪಗಳನ್ನು ತೊಳೆದು ಒಂದು ಹೊಸ ಮನಸ್ಸನ್ನು, ಹೊಸ ಮಗು ಹೇಗೆ ಜೀವ ತಗೊಳ್ಳುತ್ತೋ ಆ ರೀತಿ ನಮ್ಮ ಲೈಫಲ್ಲಿ ಬಂದು ನಮಗೆ ಜೀವ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾರ್ಯಾರು ಬರಬೇಕು ಅಂತಿದ್ದೀರಾ, ಏನೇ ಕಷ್ಟ ತಡೆಗಳಿದ್ರು, ಏನೇ ಇದ್ದರೂ ಬಂದು ರಿಟ್ರೀಟ್ ಅಟೆಂಡ್ ಮಾಡಿ. ನಿಮ್ಮ ಲೈಫು ಹೇಗೆ ಚೇಂಜ್ ಆಗುತ್ತೆ ಅಂತ ನೀವು ಮೂಲಕ ಹೇಳ್ತೀರಾ. ಬೇರೆ ಯಾರು ಹೇಳೋದು ಬೇಡ, ಹಂಗಾಯ್ತು ಹಿಂಗಾಯ್ತು ಅಂತ. ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಎಲ್ಲರನ್ನೂ ಪ್ರೀತಿಸಿರಿ ಎಂದು ಹೇಳಿದ ಕರ್ತರು ನಮ್ಮ ಯೇಸು ಕ್ರಿಸ್ತರು. ಮತ್ತು ನಾನು ಮೊದಲನೇದಾಗಿ 7 ವರ್ಷದ ಹಿಂದೆ ಡಿವೈನ್ ಧ್ಯಾನ ಕೇಂದ್ರದಲ್ಲಿ ಬಂದಿದ್ದು. ಮೊದಲನೇ ಮಗು 5 ತಿಂಗಳಿರಬೇಕಾದರೆ ನಾವು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಯೇಸು ಕ್ರಿಸ್ತರು ನಮಗೆ ಮತ್ತೆ 7 ವರ್ಷಗಳ ನಂತರ ಇಲ್ಲಿ ಮತ್ತೆ ಒಂದು ಸುವರ್ಣಾವಕಾಶವನ್ನು ಕೊಟ್ಟರು ಇಲ್ಲಿ ಬರಲಿಕ್ಕೆ. ಡಿವೈನ್ ಧ್ಯಾನದಲ್ಲಿ ಬ್ರದರ್ ಸೈಮನ್ ಮತ್ತು ಫಾದರ್ ಪ್ರವೀಣ್ ಅವರು ನಮಗೆ ನೀಡಿದಂಥ ಎಲ್ಲ ದೇವರ ವಾಕ್ಯಗಳು ನಮ್ಮನ್ನು ಆಂತರಿಕ ಸೌಖ್ಯಕ್ಕೆ ಮತ್ತು ದೇವರ ಪವಿತ್ರ ನಾಮದಲ್ಲಿ ಜೀವಿಸಲು ನಮಗೆ ಶಕ್ತಿ ಬಲವನ್ನು ತಂದಂಥ ಪವಿತ್ರಾತ್ಮರ ಅಭಿಷೇಕ ಮತ್ತು ಆಂತರಿಕ ಸೌಖ್ಯ, ನಮ್ಮ ತಂದೆ ತಾಯಿಯಿಂದ ನಮಗೆ ಬಂದಂಥ ಶಾಪಗಳು ಮತ್ತು ನಾವು ನಮ್ಮ ತಂದೆ ತಾಯಿಗಳಿಗೆ ನೀಡಿದ ದುಃಖ ಎಲ್ಲವನ್ನು ನಾವು ಪಶ್ಚಾತ್ತಾಪಪಟ್ಟು ಪಾಪ ನಿವೇದನೆಯಲ್ಲಿ ಮತ್ತು ಬ್ರದರ್ ಅವರು ನೀಡಿದಂಥ ಕೌನ್ಸಿಲಿಂಗಲ್ಲಿ ನಾವು ಎಲ್ಲವನ್ನು ದೇವರ ಹತ್ತಿರ ಹೇಳಿಕೊಂಡೆವು. ಬಲವಾದ ಸೌಖ್ಯ, ಬಲವಾದ ಆಂತರಿಕ ಸೌಖ್ಯ ಮತ್ತು ಬೈಬಲನ್ನು ಪ್ರತಿದಿನ ಓದುವುದು, ಕುಟುಂಬ ಪ್ರಾರ್ಥನೆಯನ್ನು ಮಾಡುವುದು ಎಲ್ಲವನ್ನು ಕಲಿಸಿಕೊಟ್ಟಂಥ ನಮ್ಮ ಈ ಡಿವೈನ್ ಕೇಂದ್ರದವರಿಗೆ ತುಂಬ ಕೃತಜ್ಞತೆಗಳನ್ನು ಹೇಳಿದರೂ ಸಾಕಾಗೋದು. ಮತ್ತು ಯೇಸು ಕ್ರಿಸ್ತರು ಮಾತೆ ಮರಿಯಮ್ಮನವರಲ್ಲಿ ನಾವು ಬೇಡಿದಾಗ ಬಲವಾದ ಸೌಖ್ಯವನ್ನು ಮತ್ತು ಕುಟುಂಬದಲ್ಲಿ ಯಾವ ಥರ ನಾವು ಜೀವಿಸಬೇಕೆಂಬುದನ್ನು ನಮಗೆ ಹೇಳಿಕೊಡುತ್ತಾರೆ. ಒಂದೊಂದು ದಿನದ ಧ್ಯಾನ ನಮಗೆ
ಅಲಂಕರಿಸುತ್ತದೆ ನಮ್ಮ ಹೃದಯವನ್ನು. ಮತ್ತು ಎಲ್ಲರೂ ಇಲ್ಲಿ ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ ಇಲ್ಲಿರುವಂಥ ಒಂದು ದೇವರ ಆಶೀರ್ವಾದ ನಮ್ಮನ್ನು ಉನ್ನತ ಸ್ಥಾನಕ್ಕೆ ತರಲು ಪ್ರೇರೇಪಿಸುತ್ತದೆ ಎನ್ನುವುದನ್ನು ನನ್ನ ಜೀವನದಲ್ಲಿ ನಾವು ಮರೆಯಲು ಸಾಧ್ಯವಿಲ್ಲ. ಡಿವೈನ್ ಕೇಂದ್ರದಲ್ಲಿರುವ ಗುರುಗಳಿಗೆ ನಮ್ಮ ಧನ್ಯವಾದಗಳು ಮತ್ತು ಇಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಎಲ್ಲ ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನನ್ನ ಹೆಸರು ಶಿವಣ್ಣ ಅಂತ, ಚಾಮರಾಜನಗರ ಬಂಡಳ್ಳಿ. ಇಲ್ಲಿ ಡಿವೈನ್ ಜ್ಞಾನ ಮಂದಿರ ನನ್ನ ಫೀವರ್ ದೇವರು ಇಲ್ಲಿ ಬಂದಿದ್ದೀನಿ. ಈಗ ಒಂದು 6-7 ವರ್ಷ ಹಿಂದೆ ನಮ್ಮ ವೈಫಿಗೆ ತುಂಬ ಹುಷಾರಿಲ್ಲ. TB ಪೇಷೆಂಟು, 7 ಪಿಚಾತಿಗಳ ಕಾಟ. ಒಂದು ದಿನವೂ ಮನೇಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಏನೇ ದುಡಿದ್ರೂ ಒಂಥರ ಜ್ಞಾನೋದಯ ಸರಿ ಇಲ್ಲ. ಸೂಸೈಡ್ ಮಾಡ್ಕೋಬೇಕಂತ ಹೊರಟಿದ್ದೆ. ಆವಾಗ ಯಾರೋ ನನ್ನ ಭಕ್ತಾದಿಗಳು ಡಿವೈನ್ ಜ್ಞಾನ ಮಂದಿರಕ್ಕೆ ಹೋಗಿ ಅಂತ ಹೇಳ್ಬೇಕಾದ್ರೆ ನಮ್ಮ ವೈಫಲ್ಲಿ ಕರ್ಕೋಗಿ ಡಿವೈನ್ ಕರ್ಕೋಗಿ ಅಂತ ಹೇಳಿದ್ರು. ಎಲ್ಲ ಹಾಸ್ಪಿಟ್ಲು ಸುತ್ತಿ ಎಲ್ಲ ದೇವಾಲಯಗೂ ಹೋಗಿ ಎಲ್ಲೂ ಆಗಲಿಲ್ಲ. ಲಾಸ್ಟ್ಲಿ ಡಿವೈನಿಗೆ ಬಂದಮೇಲೆ ನನಗೊಂದು ಬಿಡುಗಡೆ ಆಯಿತು. ಬ್ಯಾಕ್ ಟು ಬ್ಯಾಕ್ ನನಗೆ ಅದ್ಭುತಗಳ ಮೇಲೆ ಅದ್ಭುತ ಮೇಲೆ ಆಯಿತು. ಇಲ್ಲಿರೋ ಅಂಥ ಶಾಂತಿ ಸಮಾಧಾನ, ಇಲ್ಲಿರೋ ಸತ್ಯ ಒಳ್ಳೆ ಜ್ಞಾನವಾದ ದೇವರು ಎಲ್ಲೂ ಇಲ್ಲ. ಇಲ್ಲಿ ಬನ್ನಿ, ಹಲವಾರು ಭಕ್ತಾದಿಗಳಿಗೂ ಹೇಳೋದು ನಾನು ಅಷ್ಟೇ, ಡಿವೈನ್ ಜ್ಞಾನ ಮಂದಿರ ಒಂದು ಪುಣ್ಯಕ್ಷೇತ್ರ. ಇಲ್ಲಿರುವಂಥ ಆಶೀರ್ವಾದ ಎಲ್ಲೂ ಸಿಗಲ್ಲ. ದಯವಿಟ್ಟು ದಯಮಾಡಿ ಎಲ್ಲರೂ ಬಂದು ಈ ಡಿವೈನ್ ಜ್ಞಾನ ಮಂದಿರದಲ್ಲಿ ಆಶೀರ್ವಾದ ತಗೊಳ್ಳಿ. ಒಂದು ಕೆಲಸ ಇಲ್ಲದ ಸಮಯದಲ್ಲಿ ಇದೇ ಡಿವೈನ್ ಜ್ಞಾನ ಊಟಕ್ಕೆ ಮತ್ತೆ ಬಂದೆ. ನಮ್ಮ ಮಿಸಸ್ಗೆ ಹೋಗಪ್ಪ ಆಶೀರ್ವಾದ ತಗೋಬಾಗ ಅಂತ ಹೇಳಿದ್ರು. ಬಂದ ತಕ್ಷಣ ಇಲ್ಲಿಂದ ಪ್ರೇಯರ್ ಮಾಡೋಕ್ಕೆ ಹೋಗಿ 1 ವಾರ ಊರಲ್ಲಿದ್ದೆ. ಮೆಲ್ಟಿನೆಸ್ ನ್ಯಾಷನಲ್ ಕಂಪ್ನಿಲಿ ಕೆಲಸ ಸಿಕ್ತು. ಹೋಗಿ 3 ವರ್ಷ 3 ತಿಂಗಳು ನನಗೆ ಇಲ್ಲದೇ ಇರೋದ್ರಿಂದ ಒಂದಿನೂ ನಾನು ದುಡ್ಡಿನ ಮೇಲೆ ಚೆನ್ನಾಗಿ ಹೆಂಗೆ ಬತ್ತೋ ಏನು ಅಂತ ಗೊತ್ತಿಲ್ಲ, ಚೆನ್ನಾಗಿ ಸಂಪಾದನೆ ಮಾಡಿದೆ. ಬಟ್ ಇವಾಗ ಮನೆ ಕಟ್ಟಬೇಕು ಅಂತಿದ್ದೀನಿ. ದೇವ್ರ ಆಶೀರ್ವಾದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಮನೆ ಕಟ್ತೀನಿ. ನನಗೆ 2 ಹೆಣ್ಮಕ್ಳು 2 ಗಂಡು ಮಕ್ಕಳು ಯೇಸು ಸ್ವಾಮಿ ಕೃಪೆಯಿಂದ ನೀಡಿದ್ದಾರೆ. ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋಟಿ ಸ್ತೋತ್ರ ಯೇಸು ಸ್ವಾಮಿಗೆ. ಥ್ಯಾಂಕ್ ಯು ಮಮ್ಮ ಮದರ್ ಮೇರಿ ಜೀಸಸ್. ನಾನು ಇಲ್ಲಿ 7 ಟೈಮ್ಸ್ ಬಂದಿದ್ದೀನಿ. ಇಲ್ಲಿ ನಾನು ಬಂದಿದ್ದಕ್ಕೆ ನಿಜವಾಗ್ಲೂ ನಾನು ತುಂಬ ಸಂತೋಷ ಪಡ್ತಾಯಿದ್ದೀನಿ. ಎಷ್ಟೋ ಜನ ಜೆರೂಸಲೇಮ್ಗೆ ಹೋಗ್ತಾರೆ ಬರ್ತಾರೆ, ಆದರೆ ಆ ಸಂತೋಷ ಇಲ್ಲಿ ಸಿಕ್ಕಲ್ಲ. ಇಲ್ಲಿ ತುಂಬ ಸಂತೋಷ ಇದ್ದೀನಿ. ಬಿಡುಗಡೆ ಆಗಿದೆ ನನ್ನ ಫ್ಯಾಮಿಲಿಗೆ. ನಾವು ತುಂಬ ಕಷ್ಟಪಟ್ಟು ಯಾರು ಹೆಲ್ಪ್ ಇಲ್ಲದೆ, ಯಾರು ಸಹಾಯ ಇಲ್ಲದೆ ನಾವು ತುಂಬ ಕಷ್ಟಪಟ್ಟು ಆಗ ಜೀಸಸ್ಸೇ ನನ್ನ ಕಾಪಾಡಿ ನನಗೆ ಈ ಜಾಗದಲ್ಲಿ ತಂದು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ. ಈಗ ನನ್ನ ಮಗನಿಗೆ ಮದುವೆ ಆಗಿದೆ, ಮಗಳಿಗೂ ಮದುವೆ ಆಗಿದೆ. ಎಲ್ಲ ದೇವರೇ ಸಾಕ್ಷಿ. ದೇವರಿಂದ ಅಸಾಧ್ಯದು ಯಾವುದಿಲ್ಲ, ಎಲ್ಲವೂ ಸಾಧ್ಯ. ಅವ್ರ ಮುಖಾಂತರನೇ ಇವತ್ತು ನನ್ನ ಮಕ್ಕಳು ಚೆನ್ನಾಗಿರೋದು. ಆದರೆ ಅವ್ರ ಸಂಪಾದನೆಯಿಂದ ಇಲ್ಲ, ಯೇಸು ಸ್ವಾಮಿ ಮುಖಾಂತರದಿಂದಲೇ ನಾನು ಚೆನ್ನಾಗಿರೋದು. ನನಗೆ ಇಲ್ಲಿ ಬಂದ ಮೇಲೆ ತುಂಬ ವಿಶ್ವಾಸ ಹುಟ್ಟು, ದಿನನಿತ್ಯ ಪೂಜೆ, ಒಂಥರ ಮನಸ್ಸಿಗೆ ಸಮಾಧಾನ, ಒಂದು ಧೈರ್ಯ. ನಾನು ತುಂಬ ಸಲ ಯಾಕೆ ಈ ಪ್ರಪಂಚದಲ್ಲಿ ನಾನು ಇರಬೇಕು, ನಾನು ಸಾಯಬೇಕು, ನನಗಾಗಿ ಯಾರೂ ಇಲ್ಲ, ನನ್ನ ತಂದೆ ತಾಯಿನೂ ಇಲ್ಲ, ನನ್ನ ಜೊತೆ ಹುಟ್ಟಿದವರು ಇಲ್ಲ, ನನಗೆ ಯಾರೂ ಇಲ್ಲ ಅಂತ. ಆದರೆ ಯೇಸು ಸ್ವಾಮಿನೇ ನನಗೆ ಹೆದರಬೇಡ, ನಾನಿದ್ದೀನಿ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಹೆದರಬೇಡ, ನಾನು ಯಾವತ್ತೂ ನೀನು ಇರ್ತೀನಿ, ನೀನು ಯಾವಾಗ ನನ್ನ ಕರಿತೀಯೋ ನಾವು ಓಡಿ ಬರ್ತೀನಿ ಅಂತ ಯೇಸು ಸ್ವಾಮಿಗೆ ನಮ್ಮ ಧೈರ್ಯ ಕೊಟ್ಟಿದ್ದಕ್ಕೆ ನನಗೆ ಆ ಪ್ರಪಂಚದಲ್ಲಿ ಆ ಕೆಟ್ಟ ಶೋಧನೆ ಹೋಯ್ತು, ಕಾಮಕ್ರೋಧ ಹೋಯ್ತು, ಎಲ್ಲನೂ ಹೋಯ್ತು. ನನ್ನ ಯೇಸು ಸ್ವಾಮಿ ನನಗೆ ಎಷ್ಟು ಬಿಡುಗಡೆ ಕೊಟ್ಟಿದ್ದಾರೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಬಿಡುಗಡೆ ಕೊಟ್ಟಿದ್ದಾರೆ. ನನ್ನ ರೋಗ, ನನ್ನ ಕಾಸಿನ ಸಮಸ್ಯೆ, ನಮ್ಮ ಮಕ್ಕಳು ಸಮಸ್ಯೆ, ನಮ್ಮ ಮಕ್ಕಳು ಜೀವನ ಎಲ್ಲ ಕೊಟ್ಟಿದ್ದಾರೆ. ಆದರೆ ಮಕ್ಕಳು ನೆನೀತಾ ಇಲ್ಲ. ಯಾರಿಗಾಗಿ ನಾನು ಇಷ್ಟು ಸಂತೋಷವಾಗಿದ್ದೀನಿ ಅಂತ ಅವ್ರು ನೆನೀತಾ ಇಲ್ಲ. ನನ್ನ ಸಂಪಾದನೆ, ನನ್ನ ಸ್ವಾರ್ಥ ಅಂತ ನೆನೆಸ್ತಾ ಇದ್ದಾರೆ. ಎಲ್ಲನೂ ಕೊಟ್ಟಿರೋದು ನನ್ನ ಯೇಸು ಸ್ವಾಮಿ ಮಾತ್ರನೇ. ಅವ್ರ ಮುಖಾಂತರನೇ ಇವತ್ತು ಅವ್ರು ಜೀವಂತವಾಗಿರೋದು, ಸಾಕ್ಷಿಯಾಗಿ ಬಾಳ್ತಾ ಇರೋದು, ಒಳ್ಳೆ ಹೆಂಡತಿ ಪಡ್ಕೊಂಡಿರೋದು, ಒಳ್ಳೆ ಮಕ್ಕಳು ಪಟ್ಟಿರೋದು. ಅವ್ರು ಇಲ್ಲ ಅಂದಿದ್ರೆ ಏನು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ.
ಎಲ್ಲ ಯೇಸು ಮುಖಾಂತರ ನನಗೆ ದೊಡ್ಡ ಅದ್ಭುತವನ್ನಾಗಿದೆ. ಇನ್ನು ನಾನು ಈ ಜಾಗಕ್ಕೆ ದೇವ್ರು ನನ್ನ ಕರೆದಿಲ್ಲ ಅಂದ್ರೂ ನೂರಾರು ಜನರನ್ನ ನಾನಿಲ್ಲಿ ಕರ್ಕೊಂಡು ಬಂದು ದೇವ್ರು ಅವ್ರಿಗೆ ಒಳ್ಳೆ ಬಿಡುಗಡೆ ಮಾಡಬೇಕು ಅಂತ ನಾನು ಆಸೆ ಪಡ್ತಾಯಿದ್ದೀನಿ. ಖಂಡಿತವಾಗಿ ದೇವರು ಇದೊಂದು ನಡೆಸ್ಕೊಟ್ರೆ ನಾನು ತುಂಬ ಸಂತೋಷ ಪಡ್ತೀನಿ. ಮತ್ತು ಈ ಮೇ ತಿಂಗಳು ಬರಬೇಕಂತ ಇದ್ದೀನಿ. ತುಂಬ ಜನನ ಕರ್ಕೊಂಡು ಬರಬೇಕಂತ ಇದ್ದೀನಿ. ಹಣ ಇರೋರು ಎಷ್ಟೋ ಜನ ಬರಲಿಕ್ಕಾಗಿಲ್ಲ. ಹಣ ಇಲ್ಲದವರು ದೇವರು ನಮ್ಮನ್ನ ಕರೆಸಿದ್ದಾರೆ. ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ, ಸ್ತೋತ್ರ ಸಲ್ಲಿಸ್ತೀನಿ, ಮಹಿಮೆ ಸಲ್ಲಿಸ್ತೀನಿ, ಆರಾಧನೆ ಸಲ್ಲಿಸ್ತೀನಿ. ಸಾಯುವವರೆಗೆ ಅವ್ರ ಮಗಳಾಗಿ ಜೀವಿಸೋಕ್ಕೆ ನಾನು ಸಾಕ್ಷಿಯಾಗಿರ್ತೀನಿ. ಯೇಸುವಿನ ನಾಮದಲ್ಲಿ ನನಗೆ ಎಲ್ಲವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ.